ಸುಗ್ಗಿ ಹಬ್ಬ ಸಂಕ್ರಾಂತಿಯ ಮುನ್ನ ದಿನ ಗಣಿನಾಡು ಬಳ್ಳಾರಿಯಲ್ಲಿ ಮನೆ ಮನೆಗಳ ಮುಂದೆ ರಂಗೋಲಿಯ ಚಿತ್ತಾರ ನೋಡುಗರ ಕಣ್ಮನ ಸೆಳೆತಾ ಇದೆ. ನೆರೆಯ ಆಂಧ್ರದಲ್ಲಿ ಈ ದಿನವನ್ನ ಬೋಗಿ ಹಬ್ಬ ಅಂತ ಆಚರಿಸುತ್ತಾರೆ. ಅದೇ ರೀತಿ ಆಂಧ್ರದ ಗಡಿಗೆ ಹೊಂದಿಕೊಂಡಿರುವಂತಹ ಬಳ್ಳಾರಿಯಲ್ಲಿಯೂ ಕೂಡ ಆ ರಾಜ್ಯದ ಸಂಸ್ಕೃತಿ ಹಾಗೂ ಆಚರಣೆಯ ಪ್ರಭಾವ ಇದೆ. ಅಂಥ ವಿಶೇಷಗಳಲ್ಲಿ ರಂಗೋಲಿಯೂ ಕೂಡ ಒಂದು. ಹೀಗಾಗಿ ತರಹೇವಾರಿ ಬಣ್ಣಗಳನ್ನ ಬಳಸಿ ಮನೆ ಮುಂದೆ ರಂಗೋಲಿಯನ್ನ ಹಾಕಿ ಜನ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಮಕ್ಕಳು ಹೊಸ ಉಡುಗೆ ತೊಟ್ಟು ಸಂಭ್ರಮಿಸಿದ್ದಾರೆ. No, but ಮೇಘಾಲಯ ರಾಜ್ಯಪಾಲ ಎಚ್ ವಿಜಯಶಂಕರ್ ಬಾಗಲಕೋಟೆಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ರಾಜ್ಯಸಭೆ ಸದಸ್ಯರಾದ ನಾರಾಯಣ ಸಾಂಬಾಂಡ ಮನೆಗೆ ವಿಜಯಶಂಕರ್ ತೆರಳಿದ್ರು. ರಾಜ್ಯಪಾಲರಿಗೆ ಮಹಿಳೆಯರು ಆರತಿಯನ್ನ ಮಾಡಿ ಸ್ವಾಗತಿಸಿದ್ದಾರೆ. ಇನ್ನು ರಾಜ್ಯಪಾಲರಿಗೆ ರಾಜ್ಯಸಭೆ ಸದಸ್ಯರ ಮನೆಯಲ್ಲಿ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಇಂದು ಕೂಡಲ ಸಂಗಮದ ಶರಣ ಮೇಳದಲ್ಲಿ ರಾಜ್ಯಪಾಲ ಎಚ್ ವಿಜಯಶಂಕರ್ ಹಾಜರಾಗಲಿದ್ದಾರೆ. ಧಾರವಾಡದ ಆಕಾಶವಾಣಿ ಕೇಂದ್ರಕ್ಕೆ 75ನೇ ವರ್ಷ ಪೂರ್ಣಗೊಂಡ ಹಿನ್ನೆಲೆ ಅಮೃತ ಮಹೋತ್ಸವ ಸಮಾರಂಭವನ್ನ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದ್ದಾರೆ. ಅಮೃತ ಮಹೋತ್ಸವ ಪ್ರಯುಕ್ತ ವಿವಿಧ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕೆಎಲ್ಇ ಸೊಸೈಟಿ ಚೇರ್ಮನ್ ಡಾಕ್ಟರ್ ಪ್ರಭಾಕರ್ ಕೋರೆ, ಕೃಷಿ ವಿವಿ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ಹಾಗೂ ಇತರರು ಭಾಗಿಯಾಗಿದ್ದರು. ವರಕವಿ ದಾರಾ ಬೇಂದ್ರೆ ಸ್ಮರಣಾರ್ಥ ಅಂಬಿಕಾ ತನಿಯದತ್ತ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರಕಟಣೆ ಮಾಡಲಾಗಿದೆ. 2025ನೇ ಸಾಲಿನಲ್ಲಿ 2 ಸಾಹಿತಿಗಳು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ನವೋದಯ ಸಾಹಿತ್ಯದ ಸ್ತ್ರೀ ಸಂವೇದನೆಯ ಸೃಜನಶೀಲ ಲೇಖಕಿ ಡಾಕ್ಟರ್ ವೀಣಾ ಹಾಗೂ ಹಿರಿಯ ಕವಿ ವಿಮರ್ಶಕರಾದ ಪ್ರೊಫೆಸರ್ ಸಿದ್ದರಾಮಯ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಜನವರಿ 31ರ ಬೇಂದ್ರೆಯವರ ಜನ್ಮ ದಿನಾಚರಣೆಯಂದು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಸಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಹಿಂದಿನ ಸರ್ಕಾರ ಕೆಲಸ ಕೊಟ್ಟಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಆದ್ರೆ ಗುತ್ತಿಗೆದಾರ ಬಿಲ್ ಕೇಳಿದ್ರೆ ಹಿಂದಿನ ಸರ್ಕಾರ ಕೊಟ್ಟಿದೆ ಅಂತಾರೆ. ಹಿಂದಿನ ಸರ್ಕಾರ ಹೋಗಿ 2 ವರ್ಷ ಆಗ್ತಾ ಇದೆ. ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಗೆ ಹೋಯ್ತು? ಏನ್ ಮಾಡಿದ್ರಿ? ಯಾವ ಉದ್ದೇಶಕ್ಕಾಗಿ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಸಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಸನ್ಮಾನ್ಯ ಜಾರಕಿಹೊಳಿ ಅವರು ಹಿಂದಿನ ಸರ್ಕಾರ ಕೆಲಸ ಕೊಟ್ಟೈತಿ ಅಂತ. ಹಿಂದಿನ ಸರ್ಕಾರ ಕೆಲಸ ಕೊಟ್ಟೈತಿ. ಸತೀಶ್ ಜಾರಕಿಹೊಳಿ ಅವ್ರ ಕ್ಷೇತ್ರಕ್ಕೂ ಕೊಟ್ಟೇನೆ. ಅವಾಗ ಸತೀಶ್ ಜಾರಕಿಹೊಳಿ ಅನುದಾನ ಐತಿ ಏನು ಹಂಗೆ ಕೆಲಸ ಕೊಡೋಕತ್ತಿಪ್ಪ ಅಂತ ಕೇಳಬೇಕಿತ್ತಲ್ಲ. ತನ್ನ ಕ್ಷೇತ್ರಕ್ಕೆ ರಸ್ತಾ ಬೇಕು, ಈಗ ಬಿಲ್ ಕೊಡೋಕ್ಕಾಗಲ್ಲ ಅಂದ ಕೂಡಲೇ ಹಿಂದಿನ ಸರ್ಕಾರ ಕೊಟ್ಟೈತಿ. ಹಿಂದಿನ ಸರ್ಕಾರ ಹೋಗಿ 2 ವರ್ಷ ಆಗಕ್ಕೆ ಬಂತು. ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಗೆ ಹೋಯಿತು? ಏನು ಮಾಡಿದ್ರಿ? ಹಿಂದಿನ ಸರ್ಕಾರದ ಮೇಲೆ ಎಷ್ಟು ದಿವಸ ನೀವು ನೆಪ ಹಾಕವರು? ಯಾವ ಉದ್ದೇಶಕ್ಕಾಗಿ ಗುತ್ತಿಗೆದಾರರ ಬಿಲ್ಲನ್ನು ಪೆಂಡಿಂಗ್ ಇಟ್ಕೊಂಡು ಕುಂತೀರಿ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಏನು HD ಕುಮಾರಸ್ವಾಮಿ ಅವರು ಹೇಳಿದ ಕರೆನೋ, ಗುತ್ತಿಗೆದಾರರು ಹೇಳ್ತಾ ಇರೋದು ಕರೆನೋ, ಇದು ಸ್ಪಷ್ಟಪಡಿಸ್ಬೇಕು. BBMPಯನ್ನು ಹೊರತುಪಡಿಸಿ 32,000 ಕೋಟಿ ರೂಪಾಯಿಗಳ ಬಿಲ್ ಪೆಂಡಿಂಗ್ ಅದಾವೆ. ಲೋಕೋಪಯೋಗಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಹಿತಿ ಬಸವರಾಜ ಸೋಳಿಬಾವಿ ಕಿಡಿಕಾರಿದ್ದಾರೆ. ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇದೆಯೋ ಸತ್ತಿದೆಯೋ ಗೊತ್ತಿಲ್ಲ. ಇಡೀ ದೇಶದಲ್ಲಿ ಪೊಲೀಸರು ಹಾಗೂ ಸೈನಿಕರು ಜನರ ರಕ್ಷಣೆಗಾಗಿ ಇದ್ದಾರೆ. ಆದರೂ ರಾಜ್ಯದಲ್ಲಿ ಅಕ್ರಮವಾಗಿ ಸಶಸ್ತ್ರ ಸರಬರಾಜು ಮಾಡುವ ಜಾಲಗಳಿದೆ. ಇಂತಹ ಕೃತ್ಯಗಳು ರಾಜ್ಯದಲ್ಲಿ ಭಯ ಸೃಷ್ಟಿ ಮಾಡುತ್ತೆ. ಈ ನಡುವೆ ಶ್ರೀರಾಮ ಸೇನೆ ಬಂದೂಕು ತರಬೇತಿ ನೀಡ್ತಾ ಇದೆ. ಇದಕ್ಕೆಲ್ಲ ಪ್ರಮೋದ್ ಮುತಾಲಿಕ್ ಕಾರಣ. ಪ್ರಮೋದ್ ಮುತಾಲಿಕ್ ಈ ರಾಜ್ಯಕ್ಕೆ ಕಂಟಕ. ಪ್ರಮೋದ್ ಮುತಾಲಿಕ್ ಮೇಲೆ ಏಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಹಿತಿ ಬಸವರಾಜ ಸೋಳಿಬಾವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಇಲಾಖೆ ಈ ರಾಜ್ಯದೊಳಗಡೆ ಇದೆಯೋ ಸತ್ತಿದೆಯೋ? ಜನರ ಆತ್ಮರಕ್ಷಣೆಗೋಸ್ಕರನೇ ಒಂದು ದೊಡ್ಡ ಇಲಾಖೆ ಇದೆ. ಲಕ್ಷಾಂತರ ಪೊಲೀಸರಿದ್ದಾರೆ. ನಡೀತದೆ ಸರ್, ವರ್ಷ ಅದು ಬೇರೆ. ಅದು ಇಷ್ಟೆಲ್ಲ ಇಲಾಖೆಗಳು ಜನರ ರಕ್ಷಣೆಗಿರುವಾಗ ಇಡೀ ದೇಶದೊಳಗಡೆ ಪೊಲೀಸರು ಮಿಲಿಟರಿ ಎಲ್ಲೂ ಕೂಡ ದೇಶದ ರಕ್ಷಣೆಗಿರುವಾಗ
ಇವ್ರಿಗಂತ ಆತ್ಮರಕ್ಷಣೆ, ಇವ್ರ ಮೇಲೆ ಏನಾದ್ರು ಹಲ್ಲೆಗಳಾದವ, ಉದಾಹರಣೆಗಳಿದ್ದಾವ, ಕೇಸ್ಗಳಿದ್ದಾವ. ಇವ್ರ್ಯಾಕೆ ಎಲ್ಲರೂ ಬಿಟ್ಕೊಂಡು ಎಲ್ಲರಿಗೂ ಆತ್ಮರಕ್ಷಣೆಗೆ ಏನೂ ಗೊತ್ತಿಲ್ಲ ಅಂತ ಜನಗಳನ್ನ ಹೋಗಿ ಕೊಡ್ತಾರೆ. ಅವ್ರಿಗೇನಾದರೂ ಅವ್ರ ಜೀವಕ್ಕೆ ಆತಂಕವಾಗುವಂಥದ್ದು ಏನಾದರೂ ಕೆಲಸ ಮಾಡಿ ಇವರು ಅವ್ರಿಗೆ ಆತಂಕವಾಗುವಂಥ ಅವ್ರ ಜೀವಕ್ಕೆ ಆತಂಕವಾಗ್ತಕ್ಕಂಥ ಏನಾದರೂ ಕೃತ್ಯದೊಳಗಡೆ ಇದ್ದಾರ. ಅದಕ್ಕೆ ಸರ್ಕಾರಗಳಿದ್ದಾವೆ, ಪೊಲೀಸರು ಇದ್ದಾರೆ. ನಾವು ಅದನ್ನೇ ಹೇಳ್ತಾ ಇರೋದು, ಯಾರಾದರೂ ವಿಧ್ವಂಸಕ ಕೆಲಸದೊಳಗೆ ತೊಡಗಿದ್ರೆ, ಯಾವ ಸಂಘಟನೆ ಆದರೂ ಅದರೊಳಗೆ ಪಾಲ್ದಾರಿಯಾಗಿ ಪಾಲ್ಗೊಂಡಿದ್ರೆ ಎಲ್ಲ ಸಂಘಟನೆಗಳ ಯಾವುದೂ ಇಲ್ಲ. ಶಿವಮೊಗ್ಗ ನಗರದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ವಿದ್ಯಾಲಯದಲ್ಲಿ ಸುಗ್ಗಿ ಸಂಭ್ರಮವ ಮನೆ ಮಾಡಿತ್ತು. ದವಸ ಧಾನ್ಯದ ರಾಶಿ ಇಟ್ಟು ಪೂಜೆ ನೆರವೇರಿಸಿ ಎಳ್ಳು ಬೆಲ್ಲ ಹಂಚಿದ್ದಾರೆ. ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಯಲ್ಲಿಯೇ ಮಿಂಚಿದ್ದಾರೆ. ಇದಕ್ಕೂ ಮುನ್ನ ಕಾಲೇಜು ಪ್ರಶಿಕ್ಷಣ ಅಧಿಕಾರಿಗಳು ತಲೆ ಮೇಲೆ ಪೂರ್ಣ ಕುಂಭವನ್ನ ಹೊತ್ತುಕೊಂಡು ಕಾಲೇಜಿನಿಂದ ನಗರದ ಗೋಪಿ ವೃತ್ತದವರೆಗೂ ಕೂಡ ಮೆರವಣಿಗೆಯನ್ನ ಮಾಡಿದ್ದಾರೆ. ಈ ವೇಳೆ ಫೋಟೋಗೆ ಪೋಸ್ ನೀಡಿದ ವಿದ್ಯಾರ್ಥಿಗಳು ಸೆಲ್ಫಿಗೆ ಪೋಸ್ ಕೊಡುತ್ತಾ ಪರಸ್ಪರ ಎಳ್ಳು ಬೆಲ್ಲ ನೀಡಿ ಸಂಕ್ರಾಂತಿ ಶುಭಾಶಯವನ್ನ ಕೋರಿದ್ದಾರೆ. ಶಿವಮೊಗ್ಗದ ಕರಿಮನೆ ಗ್ರಾಮದಲ್ಲಿ ನಿಧಿ ಚೋರರ ಹಾವಳಿ ಹೆಚ್ಚಾಗಿದೆ. 7 ಅಡಿ ಎತ್ತರದ ಬೃಹತ್ ಗಾತ್ರದ ಐತಿಹಾಸಿಕ ನಿಲುವುಗಲ್ಲನ್ನ ಕಿಡಿಗೇಡಿಗಳು ಕಿತ್ತಾಕಿದ್ದಾರೆ. ಇತಿಹಾಸ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಧಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಇನ್ನು ಈ ಕೃತ್ಯ ಮಾಡಿರುವ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚೋದಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಕೂಡ. ಹಳ್ಳಿಯಿಂದ ಚಕ್ರನಗರ ಹೋಗೋ ರಸ್ತೆಯಲ್ಲಿ 2 ಬೃಹತ್ತಾಕಾರದ ಕಲ್ಲುಗಳನ್ನು ನಿಲ್ಲಿಸಿದ್ರು ಹಿಂದೆನೆ. ಇದು ಸಾವಿರಾರು ವರ್ಷದ ಇತಿಹಾಸ ಇದೆ ಅಂತ ಎಲ್ಲರೂ ನಮ್ಗೆ ಹೇಳ್ತಾ ಇದ್ರು. ಬಟ್ ಈಗ ಇವತ್ತು ನೋಡಿದಾಗ ಬಿಳುಗುಮನೆ ಸುಬ್ರಹ್ಮಣ್ಯ ಅವರು ಮನೆ ಹತ್ರ ಇಲ್ಲಿ ನೋಡಿದಾಗ ಯಾರೋ ಈ ಕಲ್ಲನ್ನ ಇಂತಹ ನಿಲ್ಸಿದ ಕಲ್ಲನ್ನ ಕಿತ್ತಾಕಿದ್ದಾರೆ. ಇದೇನು ಯಾರು ಅಂತಾನು ಗೊತ್ತಾಗ್ತಿಲ್ಲ. ಮತ್ತೇನೋ ಇದು ನಿಧಿ ಇದೆ ಅಂತ ಏನಾದ್ರು ಅವ್ರು ಯಾರೋ ಕಿತ್ತಿದ್ದಾರೆ ಏನೋ. ಇಲ್ಲಿ ನಿಂಬೆ ಹಣ್ಣು, ಹೂವು ಹಿಂಗೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಹಾಗಾಗಿ ನಮ್ಗೆ ಸಂಶಯ ಇದೆ ಇದ್ರ ಬಗ್ಗೆ. ಅದಕ್ಕೆ ಡಿಪಾರ್ಟ್ಮೆಂಟ್ ಚಿತ್ರದುರ್ಗದಲ್ಲಿರುವ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಸಚಿವ ಡಿ ಸುಧಾಕರ್ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಬಾಗಿನ ಅರ್ಪಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಆಹ್ವಾನಿಸಲಾಗಿದ್ದು ಜನವರಿ 18ಕ್ಕೆ ವಾಣಿ ವಿಲಾಸ ಸಾಗರಕ್ಕೆ ಬಾಗಿನ ಅರ್ಪಣೆಯಾಗಲಿದೆ. ಸೋಮಗುದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯಲ್ಲಿ ಜುಲೈ 2024ರಿಂದ 30 ಆಗಸ್ಟ್ 2024ರವರೆಗೆ